ಮೈಸೂರು ಲೋಕಸಭೆ ಕ್ಷೇತ್ರ ಕುರುಕ್ಷೇತ್ರ. ಮೈಸೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಇಷ್ಟೊತ್ತು ನಾವು ಮಾತನಾಡಿದ್ದು. ಆ ಮೈಸೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಬದಲಾಯಿತ ಲೆಕ್ಕಾಚಾರ. ಮೈಸೂರು ಮತ್ತು ಕೊಡಗು ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವ್ರಿಗೆ ಬಿಟ್ಟು ಇನ್ಯಾರಿಗೆ ಟಿಕೆಟ್ ಕೊಡ್ತಾರಪ್ಪ ಅಂತ ಎಲ್ಲರೂ ಅಂದುಕೋತಾ ಇದ್ರು. ಪ್ರತಾಪ್ ಸಿಂಹ ಅಭಿವೃದ್ಧಿ ವಿಚಾರದಲ್ಲಾಗಲಿ ಹಿಂದುತ್ವದ ವಿಚಾರದಲ್ಲಾಗಲಿ ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಜನಾನುರಾಗಿಯಾಗಿದ್ದಾರೆ, ಹಾಗಾಗಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಆದರೆ ಈಗ ಪ್ರಸ್ತುತ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಪ್ರತಾಪ್ ಸಿಂಹ. ಅವರ ಟಿಕೆಟ್ ವಿಚಾರದಲ್ಲೇ ಡೋಲಾಯಮಾನ ಸ್ಥಿತಿ. ಟಿಕೆಟ್ ರೇಸ್ನಿಂದ ಹಾಗಾದರೆ ಹೊರಬೀಳ್ತಾರಾ ಪ್ರತಾಪ್ ಸಿಂಹ? ದೊಡ್ಡ ಶಾಕ್ ಕೊಡೋದಕ್ಕೆ ರೆಡಿ ಆಯ್ತಾ ಬಿಜೆಪಿ ಹೈಕಮಾಂಡ್? ಹಾಗೆ ನೋಡೋಕೆ ಹೋದರೆ ಬಿಜೆಪಿಯವರು ಈ ಥರ ದೊಡ್ಡ ಶಾಕ್ ಕೊಡೋದ್ರಲ್ಲಿ ನಿಸ್ಸೀಮರು, ಅದರಲ್ಲಿ ಯಾವ ಡೌಟು ಕೂಡ ಇಲ್ಲ. ಮಧ್ಯಪ್ರದೇಶದಲ್ಲಿ ಚುನಾವಣೆ ಗೆದ್ದ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಮುಖ್ಯಮಂತ್ರಿನೇ ಮಾಡಲಿಲ್ಲ ಬಿಜೆಪಿಯವರು. ಅದಕ್ಕಿಂತ ದೊಡ್ಡ ಶಾಕ್ ಇದು. ಯಾವ ಕ್ಷಣದಲ್ಲಿ ಯಾವ ನಿರ್ಧಾರಕ್ಕೆ ಯಾವ ಬದಲಾವಣೆಗೆ ಬೇಕಾದರೂ ಬಿಜೆಪಿ ಬರುತ್ತೆ ಅನ್ನೋದಕ್ಕೆ ನಮ್ಮ ರಾಜ್ಯದ ಮೈಸೂರು ಲೋಕಸಭಾ ಕ್ಷೇತ್ರ ಮತ್ತೊಂದು ಸಾಕ್ಷಿ ಆಗುತ್ತಾ? ಪ್ರತಾಪ್ ಸಿಂಹ ಅವರಿಗೆ ರೆಡ್ ಸಿಗ್ನಲ್ ತೋರಿಸಿ ಹೊಸಬರನ್ನು ಕರ್ಕೊಂಡು ಬಂದು ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಕೊಡುತ್ತಾ? ಯಾವ ಬದಲಾವಣೆನೂ ಕೂಡ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆಯಾದರೆ, ಬದಲಾವಣೆಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ವಿಚಾರ. ಹಾಗಾದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಮಿಸ್ ಮಾಡಿದ್ರೆ, ಕೊಡಲಿಲ್ಲ ಅಂದರೆ ಮತ್ತಿನ್ಯಾರಿದ್ದಾರೆ? ಯಾರಿಗೆ ಈ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆದರೆ ಮತ್ಯಾರಿಗೆ ಟಿಕೆಟ್ ಅಂತಕ್ಕಂಥದ್ದು ಎಲ್ರಿಗೂ ಕಾಡ್ತಕ್ಕಂಥ ಸಹಜ ಕುತೂಹಲ. ಮೈಸೂರಿನಿಂದ ಅಚ್ಚರಿ ಅಭ್ಯರ್ಥಿ, ಇಲ್ಲಿ ತನಕ ಕೇಳಿ ಬಾರದ ಹೆಸರೊಂದು ಕೇಳಿ ಬರೋದಕ್ಕೆ ಶುರುವಾಗಿದೆ. ಬಲವಾಗಿ ಕೇಳಿ ಬರ್ತಾ ಇದೆ ಮೈಸೂರು ರಾಜ ಮನೆತನದ ಹೆಸರು. ಮೈಸೂರು ರಾಜ ಮನೆತನದ ಹೆಸರು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಲವಾಗಿ ಕೇಳಿ ಬರ್ತಾ ಇದೆ. ಯದುವೀರ್ ಒಡೆಯರ್ ಅವರನ್ನ ಸಂಪರ್ಕ ಮಾಡಿದ್ದಾರಂತೆ ಬಿಜೆಪಿ ನಾಯಕರು. ಯದುವೀರ್ ಒಡೆಯರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಯದುವೀರ್ ಒಡೆಯರ್ ಅವರ ರಾಜಕೀಯ ಪ್ರವೇಶಕ್ಕೆ ರಂಗ ಸಜ್ಜಾಗಿದೆ. ಯಾಕೆ ಅಂತಂದ್ರೆ ಯದುವೀರ್ ಅವರ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ಯಶಸ್ವಿಯಾಗಿದ್ದಾರಂತೆ. ಕೇವಲ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರ ಸಿಗ್ನಲ್ಗೆ ವರಿಷ್ಠರು ಕಾಯ್ತಾ ಇದ್ದಾರೆ. ಅವರು ಎಸ್ ಅಂತಂದ್ರೆ ಯದುವೀರ್ ಒಡೆಯರ್ ಬಿಜೆಪಿಯ ಮೈಸೂರು ಲೋಕಸಭಾ ಕ್ಷೇತ್ರದ ಅಚ್ಚರಿಯ ಅಭ್ಯರ್ಥಿ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹಾಗಾಗಿ ಯದುವೀರ್ ಒಡೆಯರ್ ಅವರು ಕಣಕ್ಕಿಳಿತಾರಾ ಪ್ರತಾಪ್ ಸಿಂಹ ಅವರ ಜಾಗದಲ್ಲಿ? ಅವರಿಗೆ ಟಿಕೆಟ್ ಮಿಸ್ ಆದರೆ ಇವರಿಗೆ ಬರುತ್ತಾ? ಹಾಗೆ ನೋಡಕ್ಕೆ ಹೋದರೆ ರಾಜಮನೆತನಕ್ಕೆ ರಾಜಕೀಯ ಏನು ಹೊಸದಲ್ಲ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಗೆದ್ದು MP ಆಗಿದ್ರು. ಆದರೆ ಯದುವೀರ್ ಒಡೆಯರ್ ಅವರು ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ನಾನು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿದ್ರು ಕೂಡ ಈಗ ಬಿಜೆಪಿ ನಾಯಕರು ಅವರ ಮನವೊಲಿಸಿದ್ದಾರಂತೆ. ಒಂದು ವೇಳೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರೇ ಕಣಕ್ಕಿಳಿತಾರೆ ಅನ್ನುವಂತಹ ಬಲವಾದ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ರೀತಿ ಆದರೆ ಕೆಲವೊಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಏನು? ಕೇವಲ 2 ಬಾರಿ ಗೆದ್ದಿದ್ದಾರೆ ಅಂತಕ್ಕಂಥ ಕಾರಣ ಕೊಡ್ತಾರಾ, ಅಥವಾ ಇನ್ನೇನಾದರೂ ಬೇರೆ ರೀಸನ್ಸ್ ಇದೆಯಾ? ಬಿಜೆಪಿನಲ್ಲಿ ಹಾಗೆ ನೋಡಕ್ಕೆ ಹೋದರೆ ಕಾರಣಗಳನ್ನ ಹೈಕಮಾಂಡ್ ಅವ್ರು ಏನು ಹೇಳಲ್ಲ. ಟಿಕೆಟ್ ಇಲ್ಲ ಅಷ್ಟೇ. ಹೈಕಮಾಂಡ್ ಬಳಿ ಹೋಗ್ಬಿಟ್ಟು ಯಾಕೆ ನನಗೆ ಟಿಕೆಟ್ ಕೊಡಲಿಲ್ಲ, ಈ ಕಾರಣ ಕೊಡಿ, ಜನತೆಗೆ ತಿಳಿಸಿ ಅಂತಂದರೆ ಆ ಕೆಲಸವನ್ನು ಹೈಕಮಾಂಡ್ ಮಾಡಲ್ಲ. ಹಾಗೆ ನೋಡಕ್ಕೆ ಹೋದರೆ ಯಾವ ಪಕ್ಷದಲ್ಲೂ ಕೂಡ ಮಾಡಲ್ಲ. ಬದಲಾವಣೆ ಜಗದ ನಿಯಮ. ಬದಲಾವಣೆ ಅಂತಕ್ಕಂಥದ್ದು ಬೇಕು. ಪದೇ ಪದೇ ಒಬ್ಬರೇ ಅಭ್ಯರ್ಥಿಗಳು ಗೆಲ್ತಾ ಇದ್ರು ಕೂಡ ಅದಕ್ಕೆ ಅವಕಾಶವನ್ನು ಕೊಡೋಕ್ಕಾಗುತ್ತಾ? ಬೇರೆಯವರಿಗೆ ಹೊಸಬ್ರಿಗೆ ಚಾನ್ಸ್ ಕೊಡೋಣ. ಬಿಜೆಪಿ ಇದನ್ನು ಪರಿಪಾಲಿಸ್ಕೊಂಡು ಬಂದಿದೆ ಈ ಹಿಂದೆ ಕೂಡ. ಹಾಗಾಗಿ ಈಗ ಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರು ಮೈಸೂರಿನ ರಾಜಮನೆತನದ ಯದುವೀರ್ ಒಡೆಯರ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ ಬಲವಾಗಿ.
ರಾಜ ಮನೆತನದವರು ಅಂತಂದರೆ ಯಾರೂ ಕೂಡ ದೂಸರ ಮಾತಾಡಲ್ಲ. ಯಾಕೆಂದರೆ ಮೈಸೂರು ಭಾಗದಲ್ಲಿ ರಾಜ ಮನೆತನಕ್ಕೆ ಭಯಭಕ್ತಿಯನ್ನು ಜನ ಇನ್ನೂ ಕೂಡ ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಕರ್ಕೊಂಡು ಬಂದರೆ ಗೆಲುವು ಸುಲಭ. ಇದರ ಹಿಂದೆ ಇನ್ನೂ ಒಂದು ವಿಚಾರ ಇದೆ. ಹೇಳಿ ಕೇಳಿ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಯತೀಂದ್ರ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡಲೂಬಹುದು. ಮುಖ್ಯಮಂತ್ರಿಗಳ ಮಗ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಮುಖ್ಯಮಂತ್ರಿಗಳು ಕೂಡ ಅಲ್ಲಿಂದಲೇ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೂ ಕೂಡ ಟಾಂಗ್ ಕೊಡಬೇಕು. ಒಂದು ಸಾರ್ತಿ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಮೈಸೂರಿನಲ್ಲಿ ನಮಗೆ ಗೆಲುವಷ್ಟೇ ಮುಖ್ಯ ಅಲ್ಲ, ನಮಗೆ ಲೀಡ್ ಬೇಕು. ಎಷ್ಟು ಲೀಡಿಂದ ಗೆದ್ದರು ಅಂತಕ್ಕಂಥದ್ದು ಬೇಕು. ಯಾಕೆಂದರೆ ರಾಜ್ಯ ರಾಜಕೀಯದಲ್ಲಿ ಅದು ಬೇರೆಯದ್ದೇ ಮೆಸೇಜನ್ನು ಪಾಸ್ ಮಾಡುತ್ತೆ ಅಂತ ಅಮಿತ್ ಶಾ ಅವರು ಖುದ್ದು BJP ನಾಯಕರಿಗೆ ಒಂದು ಮೆಸೇಜ್ ಕೊಟ್ಟಿದ್ದರು ಈ ಹಿಂದೆ. ಹಾಗಾಗಿ ಈ ಬದಲಾವಣೆನ ಕಾರಣವನ್ನು ಕೊಡ್ತಾರಾ ಇಲ್ವಾ ಕಾದು ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ KP, ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದೇ ಆದರೆ ಈಗ ನೀವು ಅಲ್ಲಿಯವರೇ ಅಲ್ಲಿನ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು, ಏನಾದರೂ ಕಾರಣಗಳನ್ನು ಹುಡುಕಬಹುದು ಅಂದರೆ ಏನು ಕಾರಣಗಳಿರಬಹುದು? ಅರವಿಂದ್, ಎಕ್ಸಾಕ್ಟ್ಲಿ ತಾವು ಹೇಳಿದಂತ ಮೊದಲನೇ ಪದವನ್ನ ನಾನು ಮೊದಲು ತಗೋತೀನಿ. ಅಮಿತ್ ಶಾ ಅವರು ಈ ಹಿಂದೆ ಮೈಸೂರಿನಲ್ಲಿ ನಡೆದಂತ ಕೋರ್ ಕಮಿಟಿ ಹೇಳಿದಂತ ಒಂದು ಮಾತು ಏನು, ನನಗೆ ಗೆಲುವು ಮುಖ್ಯ ಅಲ್ಲ, ಅಂದ್ರೆ ಗೆಲುವಿಗಿಂತ ಹೆಚ್ಚಾಗಿ ನನಗೆ ಲೀಡ್ ಮುಖ್ಯ. ಆ ಒಂದು ಏನು ಲೈನಿನ ಅಡಿಯಲ್ಲಿ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಮಾಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಕಾರಣಗಳು ಈ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ. ಆ ರೀತಿಯಾಗಿ ನೆಪದ ಕಾರಣಗಳನ್ನ ಹೇಳೋದಾದ್ರೆ, ಸ್ಮೋಕ್ ಬಾಂಬ್ ವಿಚಾರದಲ್ಲಿ ನೀವು ಕೊಟ್ಟಂತಹ ಪಾಸ್ ಇಂದ ನಮಗೆ ಮುಜುಗರ ಆಯ್ತು ಅಂತಾನೆ ಹೇಳ್ಬೋದು, ಅಥವಾ ಯಾವುದೋ ಒಂದೆರಡು ಕೊಟ್ಟಂತ ಸ್ಟೇಟ್ಮೆಂಟ್ ಗಳಿಂದ ಪಕ್ಷಕ್ಕೆ ಮುಜುಗರ ಆಯ್ತು ಅಂತಾನೆ ಹೇಳ್ಬೋದು. ಹೊರತು ಇಂಥದ್ದು ಒಂದೆರಡು ಪ್ರಕರಣಗಳನ್ನ ಹೊರತುಪಡಿಸಂತೆ ಎಕ್ಸಾಕ್ಟ್ ಆಗಿ ಇಂಥದ್ದೇ ರೀಸನ್ಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ವ್ಯಾಲಿಡ್ ಆದಂತ ದೊಡ್ಡದೊಂದು ರೀಸನ್ಸ್ ಇಲ್ಲ. ಯಾಕಂದ್ರೆ ಕರ್ನಾಟಕದ 28 ಸಂಸದರಲ್ಲಿ ಯಾವ ಸಂಸದರು ಕೂಡ ತಮ್ಮ 5 ವರ್ಷಗಳ ಸಾಧನೆಯನ್ನ, ತಮ್ಮ 10 ವರ್ಷದ ಸಾಧನೆಯನ್ನ ಒಂದು ಬುಕ್ ಆಗಿ ಮಾಡಿ ಅದನ್ನ ಹಂಚುವ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಕೊಡುವಂತವನ್ನ ಕೆಲಸವನ್ನ ಮಾಡಿಲ್ಲ. ಆದ್ರೆ ಮೈಸೂರು ಸಂಸದರು ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾನು ಇಷ್ಟೆಲ್ಲ ಕೆಲಸವನ್ನ ಭವಿಷ್ಯದಲ್ಲಿ ಏನ್ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಏನೋ ಒಂದಿಲ್ಲೊಂದು ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಸುದ್ದಿಯಲ್ಲಿದ್ದಂಥದ್ದು ಸತ್ಯ, ಅದು ಗುಡ್ ಆರ್ ಬ್ಯಾಡ್ ಸುದ್ದಿಯಲ್ಲಿದ್ದಂಥದ್ದು. ಡೆವಲಪ್ಮೆಂಟ್ ವಿಚಾರದಲ್ಲಿ ಬೇರೆಲ್ಲಾ ಸಂಸದರಿಗಿಂತಲೂ ಕೂಡ ಕಂಪೇರ್ ಮಾಡಿದ್ರೆ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇತ್ತು. ಇಷ್ಟಾದ್ರೂ ಕೂಡ ಪ್ರತಾಪ್ ಸಿಂಹ ಅವರ ಟಿಕೆಟ್ ಯಾಕೆ ಮಿಸ್ ಆಯ್ತು ಅನ್ನೋದಕ್ಕೆ ದೊಡ್ಡ ಮಟ್ಟದ ರೀಸನ್ಸ್ ಕಾಣ್ತಾ ಇಲ್ಲ. ಆದ್ರೆ ನಮಗೆ ಈಗ ಅನ್ನಿಸ್ತಾ ಇರುವಂತಹದ್ದು, ಅರವಿಂದ್ ತಾವಾಗಲೇ ಹೇಳಿದತೆ, ದೊಡ್ಡ ಲೀಡಿಂದ ನಾವು ಗೆಲ್ಬೇಕು. ಆ ಲೀಡು 3 ರಿಂದ 5 ಲಕ್ಷ ತನಕ ಇರಬೇಕು. ದೊಡ್ಡ ಮಟ್ಟದ ಲೀಡಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥದ್ದೇ ಬಿಜೆಪಿಯ ಹೈಕಮಾಂಡ್ ನ ತಲೆಯಲ್ಲಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಇಂಥದ್ದೊಂದು ಬದಲಾವಣೆಗೆ ಮುಂದಾಗಿದ್ದಾರಾ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇರುವಂತದ್ದು. ಅರವಿಂದ್, ಓಕೆ KP, ಈಗ ಅದೇ ರೀಸನ್ ಅಂತಾನೆ ಅನ್ಕೊಳ್ಳೋಣ. ಬಹುದೊಡ್ಡ ಲೀಡಲ್ಲಿ ಅವರು ಗೆಲ್ಲಬೇಕು ಅಂತಕ್ಕಂಥದ್ದನ್ನೇ ವಿಚಾರ ಇಟ್ಕೊಂಡ್ರೆ, ಪ್ರತಾಪ್ ಸಿಂಹ ಅವ್ರಿಗಿಂತ ಯದುವೀರ್ ಒಡೆಯರ್ ಅವರು ಎಷ್ಟು ಬೆಟರ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹಾಗಾದ್ರೆ? ಈಗ ಅದ್ರಲ್ಲಿ ಬೆಟರ್ ಕ್ಯಾಂಡಿಡೇಟ್ ಮತ್ತೊಂದು ಕ್ಯಾಂಡಿಡೇಟ್, ಈಗ ಯದುವೀರ್ ಅವರು ಟೆಸ್ಟಿಂಗ್ ಆಗದೆ ಇರುವಂತಹ ಒಂದು ಕ್ಯಾಂಡಿಡೇಟ್. ಎರಡನೇದಾಗಿ ಯದುವೀರ್ ಅವರು ಮೈಸೂರಿನ ಯದುವಂಶದ ರಾಜಮನೆತನದವರು, ಅವರಿಗೆ ಆದಂತ ದೊಡ್ಡ ಮಟ್ಟದ ಗೌರವಗಳಿದಾವೆ. ಮತ್ತು ಬಿಜೆಪಿ ಹೈಕಮಾಂಡ್ ಒಂದಂತ ಅನ್ಕೋತಾ ಇರ್ಬೋದು, 2 ಟರ್ಮ್ ಆಗಿರುವಂತ ಕಾರಣಕ್ಕೋಸ್ಕರವಾಗಿ ಚಿಕ್ಕ ಮಟ್ಟದ ಆಂಟಿ ಇನ್ಕಮೆನ್ಸಿ ಇರ್ಬೋದು ಪ್ರತಾಪ್ ಸಿಂಹ ವಿರುದ್ಧ ಅನ್ನುವಂತಹದ್ದು. ಜೊತೆಗೆ ಸೆಲೆಬ್ರಿಟಿ ತರದ ಮೂಡಿನ ಯದುವೀರ್ ಒಬ್ಬ ಯಂಗ್ಸ್ಟರ್ ನ ತಂದ್ರೆ ಅದರಿಂದ ತಮಗೆ ಬಹಳಷ್ಟು ಉಪಯೋಗ ಅನ್ನುವಂತಹದ್ದು ಒಂದು ಲೆಕ್ಕಾಚಾರ ಇರ್ಬೋದು. ಯಾಕಂದ್ರೆ ವ್ಯಾಲಿಡ್ ಅಂತದಂತ ಇಂಥದ್ದೇ ರೀಸನ್ಗೋಸ್ಕರವಾಗಿ ನಾವು ಪ್ರತಾಪ್ ಸಿಂಹಗೆ ತಪ್ಪಿಸ್ತಾ ಇದ್ದೀವಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಯಾವ ಕಾರಣಗಳು ಕೂಡ ಇಲ್ಲ. ಹಾಗಾಗಿ ಇವರು ಇಲ್ಲಿ ಬೆಟರ್ ಕ್ಯಾಂಡಿಡೇಟ್ ಅಂತ ಹೆಚ್ಚಾಗಿ ಟೆಸ್ಟ್ ಆಗದೇ ಇರುವಂತಹ ಮತ್ತು ರಾಜಕಾರಣವೇ ಗೊತ್ತಿರದಿರುವಂತ ಒಬ್ಬ ಸೆಲೆಬ್ರಿಟಿ, ಅದು ಮೈಸೂರಿನ ಸೆಲೆಬ್ರಿಟಿ ಆದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಯದುವಂಶದ ಬಗ್ಗೆ ದೊಡ್ಡ ಮಟ್ಟದ ಭಕ್ತಿ ಮತ್ತು ಗೌರವ ಮತ್ತು ಪ್ರೀತಿ ಇದೆ. ಮತ್ತು ಯದುವಂಶದವರು ಕೂಡ ಇತ್ತೀಚೆಗೆ ಬಿಜೆಪಿಯ ತರದ ನಾಯಕರುಗಳ ಜೊತೆಗೆ ಹೊಂದಾಣಿಕೆಗಳು, ಅಂದ್ರೆ ಅವರ ಜೊತೆಲಿ ಒಂದು ಸಾಮ್ಯತೆಯನ್ನು ಕೂಡ ಹೊಂದಿದ್ದಾರೆ. ಮತ್ತು ಯದುವೀರ್ ಅವರ ಪತ್ನಿ ಏನಿದ್ದಾರೆ ತ್ರಿಷಿಕಾ ಅವರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಇರುವಂತವ್ರು. ರಾಜಸ್ಥಾನದಲ್ಲಿ ಅವ್ರದ್ದು ಬಿಜೆಪಿಯ ರಾಜಕೀಯ ಹಿನ್ನೆಲೆಯಲ್ಲಿ ಇರುವಂತಹದ್ದು, ಅವರ ಸಂಬಂಧಿಕರುಗಳು ಕೂಡ ಅಲ್ಲಿ ಆಯಕಟ್ಟಿನ ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು. ಹಾಗಾಗಿ
ಸಹಜವಾಗಿನೇ ಆ ಭಾಗದಿಂದಲೂ ಕೂಡ ಇವರಿಗೆ ಈ ತರದ ಒಂದು ಅಪ್ರೋಚ್ ಬಂದಿರುವಂತದ್ದೇ ಸಾಧ್ಯತೆ ಜಾಸ್ತಿ ಇದೆ. ಅರವಿಂದ್. ಓಕೆ ಕೆ ಪಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಕಾರಣಗಳನ್ನು ಹುಡುಕ್ತಾ ಹೋದರೆ ಕಾರಣಗಳನ್ನು ಕೊಡಲೇಬೇಕು ಅಂತಂದರೆ ಈಗ ಕೆ ಪಿ ಹೇಳ್ದಂಗೆ ಅನೇಕ ಕಾರಣಗಳನ್ನು ಕೊಡಬಹುದು. ಪಾರ್ಲಿಮೆಂಟ್ನಲ್ಲಿ ಸ್ಮೋಕ್ ಬಾಂಬ್ ಆದಾಗ ಅದಕ್ಕೆ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅಂತನೋ, 2 ಟರ್ಮ್ನಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅಂತನೋ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತನೋ, ಕಾರಣಗಳನ್ನು ಕೊಡಲೇಬೇಕು ಅಂತಂದರೆ ಕೊಡಬಹುದು. ಆದರೆ ಮೂಲ ಕೆದಕ್ತಾ ಹೋದಾಗ ಮೈಸೂರು ಲೋಕಸಭಾ ಕ್ಷೇತ್ರದ ಗೆಲುವು ಬಿ ಜೆ ಪಿ ಹೈಕಮಾಂಡ್ಗೆ ಎಷ್ಟು ಮುಖ್ಯ ಅಂತಂದರೆ, ಕನಿಷ್ಠ ಪಕ್ಷ 3ರಿಂದ 5 ಲಕ್ಷ ಲೀಡ್ನಲ್ಲಿ ಗೆದ್ದು ಮುಖ್ಯಮಂತ್ರಿಗಳ ಜಿಲ್ಲೆಯನ್ನು ನಾವು ಹೀಗೆ ಗೆದ್ದಿದ್ದೇವೆ ಅಂತ ಮೆಸೇಜನ್ನು ಪಾಸ್ ಮಾಡುವಂತಹ ಲೆಕ್ಕಾಚಾರವನ್ನು ಅಮಿತ್ ಶಾ ಅವರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈಗ ಯದುವೀರ್ ಒಡೆಯರ್ ಅವರ ಮನವೊಲಿಸಿದ್ದಾರೆ. ಪ್ರಮೋದಾದೇವಿ ಅವರ ರೆಡ್ ಸಿಗ್ನಲ್ ಸಿಗಬೇಕಾಗಿದೆ. ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ಅದನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ. ಹಾಗಾದರೆ ಈ ಎಲ್ಲ ಬದಲಾವಣೆಗಳು ಆಗಿದ್ದು ಹೇಗೆ ಮತ್ತು ಯಾರಿಂದ?